ಈ ಬಾರಿ ಮನೆಯಿಂದ ಹೊರ ಬೀಳೋರು ಯಾರು? ವೋಟಿಂಗ್ ಲಿಸ್ಟ್ ನಲ್ಲಿ ಬಿಗ್ ಟ್ವಿಸ್ಟ್. ಡೇಂಜರ್ ಝೋನ್ ನಲ್ಲಿರೋದು ಇವರೇ. ಫ್ಯಾಮಿಲಿ ವೀಕ್ ಸಂಭ್ರಮದ ನಡುವೆ ಬಿಗ್ ಬಾಸ್ ಶಾಕಿಂಗ್ ನಿರ್ಧಾರ. ವೋಟಿಂಗ್ ನಲ್ಲಿ ಕೊನೆಯ ಸ್ಥಾನ ಯಾರಿಗೆ? ಈ ಇಬ್ಬರು ಸುಂದರಿಯರಲ್ಲಿ ಒಬ್ಬರು ಔಟ್ ಆಗೋದು ಗ್ಯಾರಂಟಿನಾ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. 13 ವಾರಗಳು ಸತತವಾಗಿ ಮನರಂಜನೆ ನೀಡುತ್ತಾ ಬಂದಿರೋ ಈ ಶೋನಲ್ಲಿ ಈಗ ಫ್ಯಾಮಿಲಿ ವೀಕ್ನ ಸಂಭ್ರಮ ಮನೆ ಮಾಡಿದೆ. ಒಂದು ಕಡೆ ಮನೆಯಿಂದ ಬಂದಿರೋ ಅತಿಥಿಗಳನ್ನ ನೋಡಿ ಸ್ಪರ್ಧಿಗಳು ಕಣ್ಣೀರು ಹಾಕಿದ್ರೆ, ಇನ್ನೊಂದೆಡೆ ವಾರಾಂತ್ಯದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ನಡುಕ ಶುರುವಾಗಿದೆ. ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 10 ಜನ ನಾಮಿನೇಟ್ ಆಗಿದ್ದಾರೆ. ಹಾಗಿದ್ರೆ ಈ 10 ಜನರಲ್ಲಿ ಡೇಂಜರ್ ಝೋನ್ ನಲ್ಲಿ ಇರೋರು ಯಾರು? ವೋಟಿಂಗ್ ಟ್ರೆಂಡ್ ಯಾರ ಪರವಾಗಿದೆ? ಕಂಪ್ಲೀಟ್ ಅನಾಲಿಸಿಸ್ ಎಲ್ಲಿದೆ ನೋಡಿ. ವೀಕ್ಷಕರೇ, ಈ ವಾರ ನಾಮಿನೇಟ್ ಆಗಿರೋ ಈ 10 ಮಂದಿ ಅಂದ್ರೆ ಅಶ್ವಿನಿ ಗೌಡ, ರಕ್ಷಿತಾ, ಧ್ರುವಂತ್, ಸ್ಪಂದನಾ, ರಘು, ಮಾಳು, ಧನುಷ್, ಸೂರಜ್, ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ನಟ. ಈ ಲಿಸ್ಟ್ ನೋಡಿದ್ರೆ ಯಾರನ್ನ ಕೈ ಬಿಡಬೇಕು, ಯಾರನ್ನ ಉಳಿಸಬೇಕು ಅನ್ನೋ ಗೊಂದಲ ವೀಕ್ಷಕರಿಗೂ ಖಂಡಿತ ಇರುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಕೆಲ ಅನ್ಅಫಿಷಿಯಲ್ ವೋಟಿಂಗ್ ಸೈಟ್ಗಳ ಪ್ರಕಾರ ಗಿಲ್ಲಿ ನಟ ಅವರು ವೋಟಿಂಗ್ ನಲ್ಲಿ ಬಹಳ ಮುಂದಿದ್ದಾರೆ. ಗಿಲ್ಲಿ ನಟ ಅವರ ಹಳ್ಳಿಯ ಸೊಗಡಿನ ಮಾತು ಮತ್ತು ಅವರ ಮುಗ್ಧತೆಗೆ ಜನ ಫಿದಾ ಆಗಿದ್ದಾರೆ. ಹೀಗಾಗಿ ಅವರು ಟಾಪ್ 1 ಸ್ಥಾನದಲ್ಲಿದ್ದು ಸಂಪೂರ್ಣ ಸೇಫ್ ಆಗಿದ್ದಾರೆ. ಇನ್ನು ಧನುಷ್ ಮತ್ತು ಸೂರಜ್ ಕೂಡ ಉತ್ತಮ ಮತಗಳನ್ನ ಪಡೆಯುವ ಮೂಲಕ ಸೇಫ್ ಝೋನ್ ನಲ್ಲಿದ್ದಾರೆ. ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಕೂಡ ಈ ಬಾರಿ ತಮ್ಮ ಪ್ಲಾನ್ ಬೇಸ್ ನಿಂದಾಗಿ ಸೇಫ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಮೋಷನಲ್ ವಾತಾವರಣ ಇತ್ತು. ತಮ್ಮ ಮನೆಯವರನ್ನ ನೋಡಿ ಆಟಗಾರರ ಮನಸ್ಥಿತಿ ಬದಲಾಗಿದೆ. ಕೆಲವರು ತಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವ ಭರವಸೆ ನೀಡಿದ್ದಾರೆ. ರಘು ಮತ್ತೆ ಮಾಳು ಅವರ ಆಟ ಈ ವಾರ ಸ್ವಲ್ಪ ಮಿಕ್ಸ್ಡ್ ಆಗಿದೆ ಅಂತಾನೆ ಹೇಳಬಹುದು. ರಕ್ಷಿತಾ ಅವರು ಕೂಡ ಕೆಲವೊಂದು ವಿಚಾರದಲ್ಲಿ ಕಿರುಚಾಡಿ ಪ್ರೇಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅವರಿಗೆ ಸಿಗಬೇಕಾದ ಮತಗಳು ಸಿಗುತ್ತಿವೆ. ಆದ್ರೆ ಬಿಗ್ ಬಾಸ್ ನಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಇಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಜನರ ಕನೆಕ್ಷನ್ ಕೂಡ ಬಹಳ ಮುಖ್ಯವಾಗುತ್ತೆ. ಇದೇ ವಿಚಾರದಲ್ಲಿ ಇಬ್ಬರು ಸ್ಪರ್ಧಿಗಳು ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಈ ವಾರದ ಅಸಲಿ ವಿಚಾರಕ್ಕೆ ಬರೋಣ. ವೋಟಿಂಗ್ ಲಿಸ್ಟ್ ನಲ್ಲಿ ಅತ್ಯಂತ ಕಡಿಮೆ ಮತವನ್ನ ಪಡೆದು ಡೇಂಜರ್ ಝೋನ್ ನಲ್ಲಿರೋ ಆ ಇಬ್ಬರು ಸುಂದರಿಯರು ಅಂದ್ರೆ ಸ್ಪಂದನಾ ಸೋಮಣ್ಣ ಮತ್ತೆ ರಾಶಿಕಾ ಶೆಟ್ಟಿ. ಹೌದು, ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇವರಿಬ್ಬರಲ್ಲಿ ಒಬ್ಬರು ಈ ವಾರ ಮನೆಯಿಂದ ಹೊರ ಹೋಗುವ ಸಾಧ್ಯತೆ 90%ರಷ್ಟಿದೆ. ಸ್ಪಂದನಾ ಸೋಮಣ್ಣ ಆರಂಭದಲ್ಲಿ ಭರವಸೆ ಮೂಡಿಸಿದ್ದ ಸ್ಪಂದನಾ ಇತ್ತೀಚಿನ ವಾರಗಳಲ್ಲಿ ಟಾಸ್ಕ್ ಗಳಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿ ಕಾಣಿಸಿಕೊಳ್ತಿಲ್ಲ. ಮನೆಯ ಒಳಗಿನ ಕಿರಿಕ್ ಮತ್ತು ಅವರ ನಡವಳಿಕೆ ಪ್ರೇಕ್ಷಕರಿಗೆ ಅಷ್ಟಾಗಿ ಇಷ್ಟವಾಗ್ತಿಲ್ಲ ಅನ್ನೋದು ವೋಟಿಂಗ್ ನಲ್ಲಿ ಕಾಣಿಸ್ತಿದೆ. ಇನ್ನು ರಾಶಿಕಾ ಶೆಟ್ಟಿ ಅವರ ವಿಚಾರಕ್ಕೆ ಬರುವುದಾದ್ರೆ, ಅವರು ಮನೆಯಲ್ಲಿದ್ದಾರಾ ಅಥವಾ ಇಲ್ವಾ ಅನ್ನೋ ಅನುಮಾನ ವೀಕ್ಷಕರಿಗೆ ಮೂಡ್ತಿದೆ. ಕಂಟೆಂಟ್ ನೀಡುವಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ. ಹಾಗಾಗಿ ರಾಶಿಕಾ ಅವರು ವೋಟಿಂಗ್ ಲಿಸ್ಟ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದು ಅವರ ಎಲಿಮಿನೇಷನ್ ಬಹುತೇಕ ಖಚಿತವಾಗಿದೆ ಎನ್ನಲಾಗ್ತಿದೆ. ಆದ್ರೆ ವೀಕ್ಷಕರೇ, ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡೋ ಸಾಧ್ಯತೆಯೂ ಇದೆ. ಕಳೆದ ವಾರ ಚೈತ್ರಾ ಕುಂದಾಪುರ ಮತ್ತು ರಜತ್ ಕಿಶನ್ ಹೊರ ಬಂದಿದ್ರಿಂದ ಈ ವಾರ ಫ್ಯಾಮಿಲಿ ವೀಕ್ ಹೆಸರಲ್ಲಿ ನೋ ಎಲಿಮಿನೇಷನ್ ಘೋಷಣೆಯಾದ್ರೂ ಆಶ್ಚರ್ಯವಿಲ್ಲ. ಈ ಬಾರಿ ಬಿಗ್ ಬಾಸ್ ಯಾವ ನಿರ್ಧಾರ ತಗೋತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗ್ಬೇಕು? ಸ್ಪಂದನಾ ಅಥವಾ ರಾಶಿಕಾ ಅಥವಾ ಬೇರೆ ಯಾರಾದ್ರೂ ಔಟ್ ಆಗ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಗಳ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.